ನಮಸ್ಕಾರ, ಶುಭ ದಿನ ಎಲ್ಲರಿಗೂ. ಇವತ್ತಿನ ನಮ್ಮ ರೆಸಿಪಿ ಮಲ್ನಾಡ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಹಸಿರು ಖಾರ ಚಟ್ನಿ ಮಾಡೋಣ. ಎರಡರದ್ದು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇವಾಗ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 100ರಿಂದ 150 ಗ್ರಾಮು. ಇದು ಸ್ವಲ್ಪ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಇರಲ್ಲ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಮೇಲೆ ವೈಟ್ ಕಲರ್ ಲೇಯರ್ಸ್ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಎಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿರ್ತೀವಿ ಅಲ್ಲ, ಅಷ್ಟೇ ಈಕ್ವಲ್ ಕ್ವಾಂಟಿಟಿನಲ್ಲಿ ಈರುಳ್ಳಿ ತೊಗೊಂಡಿರಬೇಕು. ಈರುಳ್ಳಿನೂ ಹಾಕ್ಕೊಂಡು ಅದನ್ನು ನೀಟಾಗಿ ಸಾರ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಆದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಮತ್ತು ನಾನಿಲ್ಲಿ ಅರಿಶಿನ ಪೀಸಸ್ ಹಾಕ್ಕೊಂಡಿದ್ದೀನಿ. ನೀವು ಪೌಡರ್ ಕೂಡ ಹಾಕೋಬೋದು. ಅದನ್ನು ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಹುರ್ಕೊಳ್ಳಿ. ಆಮೇಲೆ ಒಂದು 1/4 ಭಾಗದಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಬದಲಿಗೆ ನೀವು ಹಸಿ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಹುರ್ಕೋಬೋದು. ಈಗ ಅದೆಲ್ಲ ಆದಮೇಲೆ ಒಂದು ಕಡೆ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಆರಕ್ಕೆ ಬಿಡೋಣ. ಚೆನ್ನಾಗಿ ಆರಿದ್ಮೇಲೆ ಅದನ್ನು ರುಬ್ಕೊಳ್ಳೋಣ. ಈಗ ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಡೋಣ. ಇದು ಉಳಿದಿರೋ ಅನ್ನದಲ್ಲಿ ಮಾಡುವಂಥ ರೊಟ್ಟಿ. ಸೊ ಅಕ್ಕಿ ರೊಟ್ಟಿಗೆ ಅನ್ನ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ಒಂದು ಕೋಟಿಂಗ್ ಕೂರಬೇಕು ಅಕ್ಕಿ ಹಿಟ್ಟು. ಅಷ್ಟು ನೋಡಿಕೊಂಡು ಹೀಗೆ ಕಲಿಸ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದು. ಕೈಯಲ್ಲಿ ನಾದಬೇಕು ಅಂದರೆ ಅದು ತುಂಬ ಸಾಫ್ಟ್ ಇರಬೇಕು. ಇದು ನಮ್ಮ ಬೆಂಗಳೂರು ಅಕ್ಕಿನಲ್ಲಿ ನಾವು ನಾದಕ್ಕೆಲ್ಲ ಬರೋಲ್ಲ. ರೇಷನ್ ಅಕ್ಕಿ ಆದರೆ ನಾದ್ಕೋಬೋದು. ಸೊ ನಾನು ಹೀಗೆ ಮಿಕ್ಸಿನಲ್ಲಿ ಮಾಡ್ಕೊಂಬಿಡ್ತೀನಿ. ಒಂದು ಸ್ವಲ್ಪ ಕೂಡ ಅಂಟೆಲ್ಲ ನೀಟಾಗಿ ಆಗಿರುತ್ತೆ ನೋಡಿ. ಹಿಂಗೆ ಆಗಬೇಕು, ಅದು ಎಲ್ಲೂ ಅಂಟ್ತಾರಲ್ಲ ನೋಡಿ. ಒಂದು ಕೋಟಿಂಗ್ ನೀಟಾಗಿ ಕೂತ್ಕೊಂಡ್ರೆ ಅಕ್ಕಿ ಹಿಟ್ಟು ಎಲ್ಲೂ ಅಂಟಲ್ಲ. ಹೀಗೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಮಗೆ ಎಷ್ಟು ದೊಡ್ಡದು ಅಕ್ಕಿ ರೊಟ್ಟಿ ಬೇಕು ಅಷ್ಟು ಸೈಜಿಗೆ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಈಗ ನಂಗೆ ಉಳಿದಿದ್ದ ಅನ್ನದಲ್ಲಿ ಇಷ್ಟು ರೊಟ್ಟಿ ಆಯಿತು. ಈ ಕಡೆ ಚಟ್ನಿನೂ ಅದೆಲ್ಲ ಆರಿತ್ತು. ಈಗ ಅದನ್ನು ರುಬ್ಕೊಂಡು ತೊಗೊಬಂದೆ. ಇವಾಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಇದು ಏನು ರುಬ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಇದು ಸರಿಯಾಗಿ ಕತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವು ಲಿಡ್ನ ಹತ್ತಿರದಲ್ಲೇ ಇಟ್ಕೊಂಡಿದ್ರೆ ಒಳ್ಳೆಯದು. ಇದೊಂದು ಸ್ವಲ್ಪ ಹೀಗೆ ನೀಟಾಗಿ ಎಣ್ಣೆಯಲ್ಲಿ ಬೆರೆಸ್ಕೊಂಬಿಟ್ಟು ಅದನ್ನು ನೀರು, ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸತಿ ಕುದಿ ಬಂದರೆ ಸಾಕು. ಆಲ್ರೆಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ವಲ್ಲ, ಒಂದು ಸತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಂಬಿಡೋಣ. ಇಷ್ಟಾದರೆ ಆಯಿತು. ನೀಟಾಗಿ ಒಂದು ಸತಿ ಟೇಸ್ಟ್ ಮಾಡಿಕೊಂಡು ಉಪ್ಪು ಏನಾದರೂ ಬೇಕಿದ್ದರೆ ಅಡ್ಜಸ್ಟ್ ಮಾಡಿಕೊಂಡು ತೆಗೆದಿಟ್ಕೋಬೋದು. ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು, ಇದು ಕುದಿಯೋದು ತುಂಬ ಜಾಸ್ತಿ. ಈಗ ಇದು ನಮ್ದು ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ನಾನು ಆ್ಯಕ್ಚುಲಿ ಮೆಷಿನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇನ್ ಕೇಸ್ ಮೆಷಿನ್ ಇಲ್ಲ ಅಂದರೆ ನೀವು ತಟ್ಟೆ ಅಥವಾ ಪಾಪಡ್ ಮಾಡೋದು ಮೆಷಿನ್ ಇರುತ್ತಲ್ಲ, ಅದರಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಹಿಂಗೆ ಎರಡೂ ಕಡೆ ಒಂದು 10 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಇದನ್ನು ತೆಗೆದು ಡೈರೆಕ್ಟಾಗೆ ಒಲೆ ಮೇಲೆ ಹಾಕೋದು. ಒಲೆ ಮೇಲೆ ಹಾಕಿದ ತಕ್ಷಣ ಹಿಂಗೆ ನೀಟಾಗೆ ಊದುತ್ತೆ ರೊಟ್ಟಿಗಳು. ಇಷ್ಟೇ ಮಲ್ನಾಡ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಅಂದರೆ ಹೀಗೆ ನೋಡಿ. ಏನು ಸಖತ್ತಾಗಿ ಓದ್ತಾ ಇದೆ. ಈ ರೊಟ್ಟಿ ಮೇಲೆ ಖಾರ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕುಕೋರೀಸ್.